ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೀಟ್ರೂಟಲ್ಲಿ ಸಿಹಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿರುತ್ತೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಣಮೆಣಸಿನ್ಕಾಯಿ ಒಗ್ಗರಣೆಗೆ, ತೆಂಗಿನಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಸಾಲ್ಟು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಿಂಗು, ನಿಂಬೆಹಣ್ಣು, ಸಾಸಿವೆ, ಮತ್ತು ತುರಿದಿಟ್ಕೊಂಡಿರೋ ಬೀಟ್ರೂಟು, ಮತ್ತು ಎಣ್ಣೆ. ಇದಿಷ್ಟು ಬೇಕು. ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮೊದಲಿಂದ ಕೊನೆ ತನಕ ನೋಡ್ಕೊಳ್ಳಿ. ಸಿಂಪಲ್ ಆಗಿರುತ್ತೆ. ಅದನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಈಗ ನಾನು ಒಂದು 4 ಟೀ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. 4 ಅಥವಾ 5 ಟೀ ಸ್ಪೂನ್ ಹಾಕ್ಕೋಬೋದು. ಈಗ 4 ಟೀ ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಕಾಯಿಲಿ. ಎಣ್ಣೆ ಕಾಯೋಕ್ಕೂ ಮುಂಚೆ ಸಾಸಿವೆ ಹಾಕಕ್ಕೆ ಹೋಗ್ಬಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ. ಜೀರಿಗೆನೇ ಆಗಲಿ ಸಾಸಿವೆನೇ ಆಗಲಿ ಯಾವುದೊಂದು ಎಣ್ಣೆ ಕಾದ್ಮೇಲೆ ಹಾಕಬೇಕು. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಉಂಡೆ ಹಾಕಬೇಡಿ, ಪೀಸ್ ಮಾಡಿ ಹಾಕಿ. ಆವಾಗ ಇದ್ರದ್ದು ಅಂಶ ಎಲ್ಲ ಇದಕ್ಕೆ ಹಿಡ್ಕೊಳ್ಳುತ್ತೆ. ಆವಾಗ ಟೇಸ್ಟಿಯಾಗಿರುತ್ತೆ. 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಈ ರೀತಿ ಮಾಡಿ ಹಾಕ್ತಾಯಿದ್ದೀನಿ. ಅದರದ್ದು ಎಲ್ಲ ಟೇಸ್ಟ್ ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ಸಿಹಿ ಅಂಶ ಇರುತ್ತೆ. ಇದರಿಂದ ಸ್ವಲ್ಪ ಮೆಣಸಿನ್ಕಾಯಿನ 3 ಹಾಕಿದ್ದೀನಿ. ಏಕೆಂದರೆ ಖಾರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಮೆಣಸಿನ್ಕಾಯಿ ಹಾಕಬೇಕು. ಸಿಂಪಲ್ ಆಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈ ಬೀಟ್ರೂಟ್ ತಿನ್ನೋದ್ರಿಂದ BP ಬರಲ್ಲ. BP ಇದ್ರೂ ಆಗಿಂದಾಗೆ ಜಾಸ್ತಿ ಉಪಯೋಗಿಸ್ತಾ ಇದ್ದರೆ BP ಕಂಟ್ರೋಲಲ್ಲಿರುತ್ತೆ. ಮತ್ತು 21 ಡೇಸು ಕಂಟಿನ್ಯೂಸ್ ಆಗಿ ಅದ್ರ ರಸ ಕುಡಿಯೋದ್ರಿಂದನೂ BP ಇದ್ರೂ ಹೊರಟೋಗ್ಬಿಡುತ್ತೆ. ಅದರಿಂದ ಬೀಟ್ರೂಟನ್ನು ಹೆಚ್ಚೆಚ್ಚು ಉಪಯೋಗಿಸಿ, ರಕ್ತನೂ ಸೇರುತ್ತೆ. ಈಗ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗನ್ನು ಪ್ರತಿಯೊಂದು ಅಡುಗೆಗೂ ಉಪಯೋಗಿಸಿ. ಯಾಕೆಂದರೆ ಅದು ಜೀರ್ಣಕಾರಿ ಮತ್ತು ವಾಯು ಸೇರಕ್ಕೆ ಬಿಡಲ್ಲ. ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಬಣ್ಣ ಬಿಡೋ ತನಕ ಬಾಡಿಸ್ಬೇಕು. ಈರುಳ್ಳಿನ ಬಣ್ಣ ಬಿಡೋ ತನಕ ಬಾಡಿಸ್ಬೇಕು. ಸ್ವಲ್ಪ ಪುಡಿ ಸಾಲ್ಟ್ ಹಾಕ್ತೀನಿ ಇದಕ್ಕೆ. ಆವಾಗ ಬೇಗ ಬಾಡುತ್ತೆ. ಪಿಂಚಷ್ಟು ಹಾಕಿದ್ದೀನಿ. ನೋಡಿ, ಈಗ ಬಣ್ಣ ಬಿಡ್ತಾ ಬರ್ತಾ ಇದೆ ಇದು. ಈಗ ನಾನು ಇದಕ್ಕೆ ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಬೀಟ್ರೂಟನ್ನು ಸ್ವಲ್ಪ ಬಾಡಿಸ್ಬೇಕು. ಇಷ್ಟು ಕ್ವಾಂಟಿಟಿಗೆ ನಾನು 2 ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಇನ್ನೂ ಹೆಚ್ಚಿಗೆ ಹಾಕಿದ್ರೂ ಅದೇನು ಪ್ರಾಬ್ಲಮ್ ಆಗಲ್ಲ, ಟೇಸ್ಟಿಯಾಗಿರುತ್ತೆ. ಇದನ್ನು ಎಣ್ಣೆಯಲ್ಲಿ ಈ ರೀತಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಈ ಉದ್ದುದ್ದಕ್ಕೆ ಹಸಿಮೆಣಸಿನ್ಕಾಯಿ ನಾನು ಯಾಕೆ ಹೆಚ್ಚುತ್ತೀನಿ ಅಂತಂದರೆ, ಈಗ ಮಕ್ಕಳುಗಳಿರ್ತಾರೆ ಮನೆಯಲ್ಲಿ, ಅದು ತಿಂದಾಗ ಖಾರ ಖಾರ ಅಂತಾರೆ. ಕೆಲವರು ಖಾರನೂ ತಿನ್ನಲ್ಲ, ದೊಡ್ಡವರು ಕೂಡ. ಅವಾಗ ಏನಾಗುತ್ತೆ ಅಂದರೆ ಇದನ್ನು ತೆಗೆದಾಕ್ಬೋದು. ಸಣ್ಣಕ್ಕೆ ಹೆಚ್ಚಿದಾಗ ಕಾಣಿಸಲ್ಲ ಅದು ಕೊತ್ತಂಬರಿ ಸೊಪ್ಪ ಅಥವಾ ಕರಿಬೇವಿನ ಸೊಪ್ಪ ಅನ್ನೋದು. ಇದರಿಂದ ಏನು ಮಾಡಿ ಅಂತಂದರೆ, ಈ ರೀತಿ ಯಾವುದೋ ಒಂದು ಪದಾರ್ಥಕ್ಕೆ ಹಾಕಿದ್ರೂ ಕೆಲವೊಂದಕ್ಕೆ ಸಣ್ಣಕ್ಕೆ ಹೆಚ್ಚಾಕಬೇಕು. ಇದಕ್ಕೆ ಇಂಥವಕ್ಕೆಲ್ಲ ನೀವು ಉದ್ದುದ್ದಕ್ಕೆ ಹೆಚ್ಚಾಕಿದ್ರೆ ಎತ್ತಿಟ್ಬಿಟ್ಟು ಬೇಕಾದರೆ ಖಾರ ಅನ್ನೋರು ತಿನ್ಬೋದು. ಇದು ಏನು ಹೆಚ್ಚಿಗೆ ಹೊತ್ತು ಹಿಡಿಯಲ್ಲ, ಬೇಗನೆ ಆಗುತ್ತೆ. ತೀರಾ ಬೇಯಿಸ್ಬೇಕು ಅನ್ನೋದು ಏನಿಲ್ಲ. ಸ್ವಲ್ಪ ಕ್ರಂಚಿ ಆಗಿದ್ರೂ ಚೆನ್ನಾಗಿರುತ್ತೆ ಇದು. ಯಾರಾದರೂ ನೆಂಟರು ಬಂದರೂ ಮನೆಯಲ್ಲಿ ಬೀಟ್ರೂಟ್ ಇತ್ತು ಅಂದರೆ ಈ ರೀತಿ ಪಲ್ಯ ಬೇಗ ಮಾಡಿಬಿಡ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಚಿವುಕಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ. ಸ್ವಲ್ಪನೇ ನೀರು ಹಾಕಿದ್ದು.
ಅದು ಅಷ್ಟು ನೀರಲ್ಲೇ ಬೆಂದ್ಕೊಳ್ಳುತ್ತಿದ್ದು. ನಾನೀಗ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈಗ ನೀರು ಹಾಕಿರೋದ್ರಿಂದ ಏನಾಗುತ್ತೆ, ನೀರಿನ ಜೊತೆನಲ್ಲಿ ಕರಗೋಗುತ್ತೆ. ಆದಷ್ಟು ಕಲ್ಲುಪ್ಪೇ ಬಳಸಿ. ಈಗ ಇದನ್ನು ಕಲಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಈ ರೀತಿ. ಇದು ನಾವೆಲ್ಲ ಹಾಕಿದ್ಮೇಲೆ 10 ಮಿನಿಟ್ಸ್ ಒಳಗಡೆ ಇದು ಬೆಂದೋಗುತ್ತೆ. ಈಗ ಇದು ಬೆಂದಿದೆ. ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇಷ್ಟು ಕ್ವಾಂಟಿಟಿಗೆ ಇಷ್ಟು ಸಾಕು ತೆಂಗಿನ ತುರಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊನೆಯಲ್ಲೇ ಹಾಕಿ ಕೊತ್ತಂಬರಿ ಸೊಪ್ಪನ್ನ. ಇಷ್ಟು ಕ್ವಾಂಟಿಟಿ ಬೀಟ್ರೂಟ್ಗೆ ನಾನು ಏನೇನು ಪದಾರ್ಥ ಹಾಕಿದ್ದೀನಿ ಅದನ್ನು ನೀವು ನೋಡ್ಕೊಂಡಿದ್ದೀರಲ್ವ, ಅದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೊಡಿ. ಬೀಟ್ರೂಟ್ ಕೆಲವರು ಚೆನ್ನಾಗಿರಲ್ಲ ಹಾಗೆ ಹೇಗೆ ಅಂತ ಕೆಲವರು ತಿನ್ನಲ್ಲ. ನಮ್ಮ ಮನೆಯಲ್ಲೂ ಇದ್ದಾರೆ, ಆದರೂ ನಾವು ಬೈದು ತಿನ್ನಿಸ್ತೀವಿ ಒಳ್ಳೆಯದು ಅಂತಂದ್ಬಿಟ್ಟು. ನೀವು ಇದೇ ರೀತಿ ಮನೆಯಲ್ಲಿ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳಿ. ಈಗ ಇದು ರೆಡಿ ಇದೆ. ಕೊನೆಯನ್ನೆಲ್ಲ ಆದಮೇಲೆ ನಿಂಬೆಹಣ್ಣು ಹಿಂಡ್ತೀನಿ. ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದು ಬೀಟ್ರೂಟು ಪಲ್ಯ ಎಲ್ಲ ಆದಮೇಲೆ ಹಾಕಿ ಒಲೆ ಮೇಲೆ ಇದ್ದಾಗ ಹಾಕ್ತು ಅಂತಂದರೆ ಕಹಿ ಬರುತ್ತೆ. ಇದರಿಂದ ನಾನು ಎಲ್ಲ ಆದಮೇಲೆ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಈಗ ನಾನು ಬೀಟ್ರೂಟ್ ಪಲ್ಯ ಮಾಡಾಗಿದೆ. ನೀವು ನಾನು ಮೊದಲಿಂದ ಕೊನೆ ತನಕ ಹೇಗೆ ಮಾಡಿದೆ ಅನ್ನೋದನ್ನು ನೀವು ನೋಡ್ಕೊಂಡಿದ್ದೀರಲ್ವ, ಅದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಸಹ ಒತ್ತಿ. ಯಾಕೆಂದರೆ ನಾನು ಮಾಡುವ ಮುಂದಿನ ಹೊಸ ಅಡುಗೆ ನಿಮ್ಮನ್ನು ನೇರವಾಗಿ ಬಂದು ತಲುಪುತ್ತದೆ. ನಾನು ಮತ್ತೊಮ್ಮೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.